ಬೆಂಗಳೂರಿನಲ್ಲಿ ಕಾಮುಕನಿಂದ ಪೈಶಾಚಿಕ ಕೃತ್ಯ ಆಗಿದೆ. 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾನೆ ಈ ಪಾಪಿ. ರಾಮಮೂರ್ತಿ ನಗರದ ಹೊಯ್ಸಳ ನಗರದಲ್ಲಿ ಆಗಿರುವಂತಹ ಘಟನೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆ. ಎಂಥ ಮನಸ್ಥಿತಿ ನೋಡಿ, ಮನುಷ್ಯತ್ವ ಇಲ್ಲದೆ ಇರೋರು ಹಿಂಗೆ ಮಾಡ್ತಾರೆ. 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಮನುಷ್ಯ ಜಾತಿಗೆ ಹುಟ್ಟಿಲ್ಲ. ಎಂಥ ಮನಸ್ಥಿತಿ, ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಗ್ರಯ್ಯ ಮನಸ್ಸು ಬರುತ್ತೆ. 6 ವರ್ಷದ ಮಗು, ಆ ಮಗುವಿಗೆ ಅತ್ಯಾಚಾರ ಎಸಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಈ ಸಮಾಜ ಎತ್ತ ಸಾಗ್ತಾ ಇದೆ. ಆ ಮನುಷ್ಯತ್ವ ಇಲ್ಲದೆ ಇರೋದು. ಇಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಫಸ್ಟ್ ಆಫ್ ಆಲ್ ಇಂಥವರಿಗೆ ಕಾನೂನಿನ ಭಯ ಇರೋದಿಲ್ಲ. ವಿಕೃತ ಮನಸ್ಥಿತಿ ಉಳ್ಳವರು. ಬೆಂಗಳೂರಿನಲ್ಲಿ ಆಗಿರುವಂತಹ ಪೈಶಾಚಿಕ ಕೃತ್ಯ ಇದೆ. ರಾಮಮೂರ್ತಿ ನಗರದ ಹೊಯ್ಸಳ ನಗರದಲ್ಲಿ ಈ ಒಂದು ಘಟನೆ ಆಗಿದೆ. 6 ವರ್ಷದ ಮಗುವಿಗೆ ಅತ್ಯಾಚಾರ ಎಸಗಿ ಕೊಲೆ ಮಾಡ್ತಾರೆ ಅಂತಂದ್ರೆ ಎಂಥ ಮನಸ್ಥಿತಿ ಇರಬೇಕು. ಈಗ ಏನು ಸುದ್ದಿ ಏನಾಗ್ತಾ ಇದೆಯಲ್ಲ, ಈತನಿಗೆ ಏನು ಶಿಕ್ಷೆ ಅನ್ನೋದು ಕೂಡ ಸುದ್ದಿ ಆಗಬೇಕು. ಅಂದಾಗ ಮಾತ್ರ ಜನರಿಗೆ ಅದು ಜಾಗೃತಿ ಇರುತ್ತೆ. ಆತ ಸಿಕ್ಕಾಕೋತಾನೆ, ಅದು ಎಲ್ಲೂ ಹೋಗಲ್ಲ. ಬಟ್ ಆತನಿಗೆ ಏನು ಶಿಕ್ಷೆ ಅಂತೇಳಿ ಅದಕ್ಕೆ ಹೇಳೋದು. ಕೆಲವೊಂದು ಸಂವಿಧಾನ ಯಾಕೆ ಬದಲಾವಣೆ ಆಗಬೇಕು ಅಂದರೆ ಇಂಥ ವಿಚಾರದಲ್ಲಿ ಕೆಲವೊಂದು ಅಂಶಗಳು ಬದಲಾವಣೆ ಆಗಬೇಕು. ಇಂಥ ಕಾಮುಕರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗಬೇಕು ಅಂದರೆ ಕೆಲವೊಂದು ಬದಲಾವಣೆ ಬೇಕೇ ಬೇಕಾಗತ್ತೆ. ಸಂವಿಧಾನ ಇದೆ, ಅದರ ತಕ್ಕಂತೆ ಹೋದರೆ ಇಂಥ ಘಟನೆಗಳು ಪದೇ ಪದೇ ಆಗ್ತಾನೆ ಇದೆ. भनेर पछाडि हट्ने हैन. हामी चाहिँ नेपाली, हामी सबै एक भएर अगाडि बढ्ने हो. अहिले चाहिँ पुलिसले उनीहरूलाई अरेस्ट गरेर लगेको छ. यो पुलिस स्टेसनमा छैन, अरू पुलिस स्टेसनमा छ. यहाँ किनभने चाहिँ यत्रो पब्लिक छ, भोलिको दिनमा के भयो भने उनीहरूको जागिर जाने डरले उनीहरूले यहाँ ल्याएको छैन. भोलि बिहान हामीहरू जति जहाँबाटै नगर पुलिस स्टेसनमा छौँ हामी होइन. बेबीको जेस्टिकको लागि हामी सबै छौँ यहाँ. 200 जना हुन्न माथिको समूह यहाँ. 6 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡ್ತಾನೆ ಅಂತಂದ್ರೆ ಈತನ ಮನಸ್ಥಿತಿ ಅಂದ್ರೆ ಈತ ಮಾನಸಿಕವಾಗಿ ಸರಿ ಇದ್ನಾ ಸರಿ ಇಲ್ಲ ಅನ್ನೋದು. ಕಾಮುಕನಿಂದ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯ ಆಗತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆ CC ಕ್ಯಾಮೆರಾ ಇರುತ್ತೆ, ಏನಾದರೂ ಕೂಡ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಯಾವ ಧೈರ್ಯದ ಮೇಲೆ ಹಿಂಗೆ ಘಟನೆ ಆಗತ್ತೆ ಅಂತೇಳಿ ನಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ಕಾನೂನು ವ್ಯವಸ್ಥೆ ಇಲ್ಲದೆ ಇರೋದು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗದೇ ಇರೋದು, ಇದು ಮೈನಸ್ ಆಗ್ತಾ ಇರೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.